ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೀವೇನು ವಿಚಾರ ಮಾಡಿದ್ರಿ ದೀರ್ಘ ಓಂಕಾರ ಅಂತ ಹೇಳಿದ್ರೆ ನೀವು ಓಂಗೆ ಜಾಸ್ತಿ ಒತ್ತನ್ನು ಕೊಟ್ಟು ಅನ್ನೋದನ್ನ ಕಡಿಮೆ ಮಾಡಿಲ್ಲ, ಅದನ್ನ ಊಟ ಓಂ ಅನ್ನತಕ್ಕಂಥದ್ದು 40% ಆಗಿದೆ, 60% ನೀವು ಮಾಡ್ಬೇಕಾದ್ರೆ ಉಸಿರನ್ನ ಬಿಡ್ತಾ ಇರ್ಬೇಕಾದ್ರೆ ಹೊಟ್ಟೆ ಹಿಂಭಾಗಿಸ್ಕೊಡ್ಬೇಕು. ಉಸಿರನ್ನ ನೀವು ಎದೆನಲ್ಲಿ ತುಂಬಿಸ್ಕೊಂಡು ಎದೆಯಿಂದ ಉಸಿರನ್ನ ಬಿಡಬೇಡಿ. ಉಸಿರನ್ನ ತಗೋಬೇಕಾದ್ರೆ ಹೊಟ್ಟೆನಲ್ಲಿ ಉಸಿರನ್ನ ತಗೊಂಡು ಬಿಡಬೇಕಾದ್ರೆ ಹೊಟ್ಟೆ ಹಿಂಭಾಗಿಸ್ಬೇಕು. ಅವಾಗ ಓಂಕಾರ ಕೂಡ ಹೊಟ್ಟೆ ಮನೆಗಳಲ್ಲಿ ಅಭ್ಯಾಸ ಮಾಡಿ ವಯಸ್ಸಾಗಿರೋರೆಲ್ಲರೂ ಕೂಡ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಪ್ರೆಷರನ್ನ ಹಾಕಬೇಡಿ. ಆದ್ರೆ ಬಹಳ ತುಂಬಾ ಉತ್ತಮ. ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದಿಂದ ಒಂದು ಶುಭಾಶಯಗಳು. ಹೌದಾ? ಮುಳುಬಾಗಲಿಗೂ ನಮ್ಗೆ ಏನೋ ಪಾರಾಯಣವನ್ನ ಒಂದು ಸಂಖ್ಯೆಗಳಲ್ಲಿ ಗಮನ ಇರಬೇಕು. ಆದರೆ ಹೆಚ್ಚಾಗಿ ಪಾರಾಯಣ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಆ ಈಶ್ವರನನ್ನು ವಿರಾಜಮಾನಗೊಳಿಸಿಕೊಂಡು ಪಾರಾಯಣ ಮಾಡುವುದು ಬಹಳ ಉತ್ತಮ ಅಂತ. ಲೋಕಾಯುತಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪಾರಾಯಣ ನನ್ನನ್ನ ಹೊರತುಪಡಿಸಿ ಯಾವ ಲೋಕನೂ ರಚನೆ ಆಗ್ತದೆ. ಲೋಕಾಯುತದಲ್ಲಿ ನನ್ನ ಹಿತನೂ ಕೂಡ ಆ ಭಗವಂತ ಗರ್ಭಗೃಹದಲ್ಲಿ ವಿರಾಜಮಾನನಾಗಿದ್ದಾನೆ. ಅದೇ ರೀತಿಯಾಗಿ ನನ್ನ ಅಂತರಂಗದಲ್ಲೂ ಕೂಡ ನಮ್ಮ ಗರ್ಭಗೃಹದಲ್ಲೂ ಕೂಡ ಅವನು ವಿರಾಜಮಾನನಾಗಿದ್ದಾನೆ. ಇಂದ್ರಿಯಾಣ ಮನಸ್ಸಾಸ್ಮಿ ತತ್ವಸ್ನ ಹೇಳ, ನಾನು ಮನಸ್ಸಿನ ರೂಪದಲ್ಲಿ ನಾನೇ ಇದ್ದೀನಿ ಅಂತ. ಆಮೇಲೆ ವೈಶ್ವಾನರ ಅಗ್ನಿಯಾದರೂ ನಾನೇ ಇದ್ದೀನಿ. ಪಾದಯೋರ್ ವಿಷ್ಣು ಅಂತ ಪಾದದಲ್ಲೂ ನಾನೇ ಇದ್ದೀನಿ. ಹಸ್ತಯೋರ್ ಇಂದ್ರ ಹಸ್ತದಲ್ಲೂ ನಾನೇ ಇದ್ದೀನಿ. ನಿಮ್ಮ ಶರೀರದ ನಖಶಿಖಾಂತ ನೀವು ಅವಲೋಕನವನ್ನು ಮಾಡಿದಾಗ ಆ ಭಗವಂತನನ್ನು ಹೊರತುಪಡಿಸಿ ಬೇರೆ ಏನೂ ಇಲ್ಲ. ಆದ್ರೆ ಅದನ್ನ ನೋಡ್ತಕ್ಕಂಥ ಒಂದು ದೃಷ್ಟಿ ನಮಗೆ ಈ ಪಾರಾಯಣಾದಿಗಳನ್ನ ಮಾಡಬೇಕು ಮಾಡಿದಾಗ ಅದು ಒಂದು ರೀತಿಯಾಗಿ ನಡೀತಕ್ಕಂಥ ಒಂದು ಮಂಥನ ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಮಂಥನ. ಎಲ್ಲ ಸರಗಳಲ್ಲಿ ನಾನು ಸಾಗರ ವಿಭೂತಿಯೋ ಸರ ಅಂದ್ರೆ ಹರಕೊಂಡು ಬಂದು ಒಂದ್ ಕಡೆ ನಿಂತ್ಕೊಳ್ತಕ್ಕಂಥ ಏನು ಕುಂಡ ಎನ್ನುವುದು, ನೀರಿನ ಕೆರೆ ಎನ್ನುವುದು, ಬಾವಿ ಎನ್ನುವುದು, ಅದನ್ನೆಲ್ಲ ಕಡೆ ದೊಡ್ಡದಾಗಿರತಕ್ಕಂಥ ಸಾಗರ ನಾವು. ಮನಸ್ಸನ್ನು ಕೂಡ ನಾವು ಸಾಗರಕ್ಕೆ ಹೋಲಿಸ್ತೇವೆ. ಅದಕ್ಕೆ ಮಾನಸ ಸರೋವರ ಅಂತ ಹೆಸರು. ಕೈಲಾಸ ಪಕ್ಕನೂ ಇದೆ ಮಾನಸ ಸರೋವರ. ಅಲ್ಲಿ ಹೋದ್ರೆ ಪುಣ್ಯ, ಅಲ್ಲಿ ಸ್ನಾನ ಮಾಡಿದ್ರೆ ನಮ್ಗೆ ಬಹಳಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತೀವಿ. ಮಾನಸ ಸರೋವರ, ಮಾನಸ ಸರೋವರದಲ್ಲಿ ಇರ್ತಕ್ಕಂಥವ್ನೇ ಈಶ್ವರ. ಹೌದು ತಾನೆ? ಪಕ್ಕದಲ್ಲೇ ಕೈಲಾಸ. ಹರ್ಕೊಂಡು ಬರ್ತಕ್ಕಂಥ ಏನು ನೀರಿದೆ ಆ ಹರ್ಕೊಂಡು ಬಂದು ಒಂದ್ ಕಡೆ ನಿಂತ್ಕೊಳ್ಳೋದಕ್ಕೆ ನಾವು ಸಾಗರ. ಮನಸ್ಸು ಕೂಡ ಏನು ಅಂದ್ರೆ ಸಾಗರಕ್ಕೆ ಏನು ಹೋಲಿಸ್ತೀವಿ ಅಂತಂದ್ರೆ ಆ ಪಂಚೇಂದ್ರಿಯಗಳಿಂದ ವಿಷಯಗಳು ಹರ್ಕೊಂಡು ಹೋಗಿ ನಿಮ್ಗೆ ಅನುಭೂತಿ ಆಗ್ತಕ್ಕಂಥದ್ದು ಮನಸ್ಸಿನಲ್ಲ. ನಿಮ್ಗೆ ಕೈ ಕಾಲಲ್ಲಿ ಅನುಭೂತಿ ಆಗೋದಿಲ್ಲ. ಕೈ ನೋವು ಕಾಲು ನೋವು ಇದ್ರೂ ಅದು ಮನಸ್ಸಲ್ಲೇ ಗೊತ್ತಾಗೋದು. ಆ ವಿಷಯಗಳ ಸುಖ ದುಃಖಾದಿಗಳ ಅನುಭೂತಿ ನಿಮಗೆ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ. ಆದ್ರೆ ಅದನ್ನು ಮಂಥನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಯಾವಾಗ ಮಂಥನವನ್ನು ಮಾಡ್ತೀವಿ ಅದರಿಂದ ನಮಗೆ ಅಮೃತ ಖಂಡಿತ ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಕ್ಷೀರಸಾಗರದ ಒಂದು ಮಂಥನ ಆಯಿತು. ಅದಕ್ಕೆ ಮೇರು ಪರ್ವತವನ್ನ ತೆಗೆದುಕೊಂಡು ಅಲ್ಲಿಟ್ಟು ಹಾವಿನಿಂದ ನಾಗಶೈಲಿನಿಂದ ಅದಕ್ಕೆ ಮಂಥನವನ್ನು ಮಾಡಿ
ರಾಕ್ಷಸರು ಸುರಾಸುರರು ಕೂತ್ಕೊಂಡು ಮಂಥನ ನಮ್ಮಲ್ಲಿ ಆ ಅರಿಷಟ್ ವರ್ಗ ಏನಿದೆ ಅದನ್ನೇ ಅಸುರರು ಅಂತ ಹೇಳಿ ಆ ವಿಷಯಗಳೇನಿದೆ ಅದೇ ಹಾಲಾಹಲ ಅಂತ ಹೇಳ್ತಾರೆ. ನಿಮ್ಮ ನಿಜ ಸ್ವರೂಪ ಏನಿದೆ ಅದನ್ನೇ ನಾವು ಅಮೃತ ಅಂತ ಹೇಳ್ತೇವೆ. ಅದಕ್ಕೋಸ್ಕರ ಬಹಳಷ್ಟು ಸತಿ ಹೇಳ್ತೀನಿ, ಸುಮಾರು ಸತಿ ಹೇಳ್ತೀನಿ, ನೀವೆಲ್ಲ ಅಮೃತ ಪುತ್ರರ ಕಣೆ ನೀವೆಲ್ಲ. ಏನಕ್ಕೆ ಅಂತಂದ್ರೆ ಅಮೃತವನ್ನು ಯಾವಾಗಲೂ ಇಟ್ಕೊಂಡಿರ್ತಕ್ಕಂಥವ್ರು ನೀವು. ಆ ಅಮೃತಕ್ಕೆ ಅಧಿಷ್ಠಾನ ಸುಧಾ ಸಹಸ್ರಾರದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಆ ಅಮೃತ. ಎಲ್ಲರ ಸಹಸ್ರಾರದಲ್ಲೂ ಕೂಡ ಅಮೃತದ ಪರಿಚಯ ಯಾವಾಗಲೂ ಇದೆ. ಆದ್ರೆ ಅದನ್ನ ಕುಡಿತಕ್ಕಂತ ಒಂದು ಕಲೆ ನಿಮಗಿನ್ನೂ ಕಲ್ತ್ಕೊಂಡಿಲ್ಲ. ಈ ಪಾರಾಯಣಾದಿಗಳೆಲ್ಲ ನಾವೇನಕ್ಕೆ ಮಾಡ್ತೀವಿ ಅಂತಂದ್ರೆ ಆ ಅಮೃತವನ್ನು ಕುಡಿಲಿಕ್ಕೋಸ್ಕರ ಮಾಡ್ತೀವಿ. ಅದರಿಂದ ಇನ್ನು ಹೆಚ್ಚು ಹೆಚ್ಚಾಗಿ ಸೇರ್ಬೇಕು. ದಿನೇ ದಿನ ಸ್ವಲ್ಪ ಕಡಿಮೆ ಆಗ್ತೇವೆ. ಅಟ್ಲೀಸ್ಟ್ ಒಂದು 3 ಜನನಾರು ಸೇರ್ಕೊಂಡು ಹೊರಗಡೆ ಬಂದಾಗ ಮಾಡಿದ್ರೆ ಮನೆಗಳಿಂದ ಒಂದು ಜಂಜಾಟದಿಂದ ಈಚೆ ಬಂದಂಗ ಆಗುತ್ತೆ. ಒಂದು ಮನಸ್ಸಿಗೆ ಒಂದು ಆಹ್ಲಾದಕರ ಆಗುತ್ತೆ. ಪರಿಪೂರ್ಣ ಒಂದು ದಿನ ಚೆನ್ನಾಗಿ ವ್ಯಯ ಮಾಡಿದಂಗೂ ಆಗುತ್ತೆ. ನೀವೇನು ಟೆನ್ಷನ್ ಇರುತ್ತೆ ಫ್ಯಾಮಿಲಿ ಎಲ್ಲದಲ್ಲಿ ಈಚೆ ಬರುತ್ತೆ. ಸ್ಟ್ರೆಸ್ ರಿಲೀಸಿಂಗ್ ಇದು ಇದೆಲ್ಲ ಬಹಳ ಉತ್ತಮ. ನಾವೇನೇ ಪಾರಾಯಣ ಮಾಡಿದ್ರು ಕೂಡ ಲೋಕಹಿತಕ್ಕೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ ಪಾರಾಯಣದಲ್ಲಿ ನಮ್ಮ ಮನಸ್ಸನ್ನು ತಿಳಿಗೊಳಿಸ್ಲಿಕ್ಕೋಸ್ಕರ ಮಾಡ್ತಕ್ಕಂಥ ಪಾರಾಯಣ. ತಿಳಿಗೊಳಿಸೋದು ಅಂದ್ರೆ ಏನು? ಅದನ್ನೇನು ಮಂಥನವನ್ನ ಮಾಡಿ ಹಾಲವನ್ನ ತೆಗೆದು ಹಾಕದ ನಂತರ ತಿಳಿಯಾಗ್ತಕ್ಕಂಥದಕ್ಕೆ ಅದು ಶುದ್ಧ ಮನಸ್ಸು ಅಂತ. ಅದಕ್ಕೋಸ್ಕರನೇ ಈ ಪಾರಾಯಣವನ್ನು ಮಾಡೋದು. ಈಗ ನಾನು ಹೇಳಿದೆ, ನೀವೆಲ್ಲರೂ ಕೂಡ ಅಮೃತ ಪುತ್ರರು, ಅಮೃತವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತ. ಆ ಸ್ಥಾನಕ್ಕೆ ನೀವೆಲ್ಲ ಬರಬೇಕು ಅನ್ನೋದೇ ನನ್ನ ಅಭಿಲಾಷೆ. ನೀವೇನೇ ಪಾರಾಯಣ ಮಾಡಬೇಕಾದ್ರೂ ಕೂಡ ಆ ಈಶ್ವರನ, ಓಂಕಾರೇಶ್ವರನ ಹೃದಯದಲ್ಲಿ, ಆ ಹೃದಯ ಕಣ್ಣದಲ್ಲಿ ವಿರಾಜಮಾನಗೊಳಿಸ್ಕೊಂಡು ಕಣ್ಮಿಚ್ಕೊಂಡು ಏನು ಅಲ್ಲಿ ಧಾರಾಕಾರವಾಗಿ ಅಭಿಷೇಕ ನೀಡಿ ಧಾರಾಪಾತ್ರೆಯಲ್ಲಿ ನೀರು ಹಾಕಿದ್ದಾರೆ. ನೀವು ಎಷ್ಟೊತ್ತು ಪಾರಾಯಣ ಮಾಡೋದು ಅಷ್ಟೊತ್ತು ಅಲ್ಲಿ ಈಶ್ವರ ಅಭಿಷೇಕ ನೋಡ್ಕೊಂಡು ನಿಮ್ಮಲ್ಲೂ ಕೂಡ ಆ ಹೃದಯದಲ್ಲಿ ನಿಮ್ಮ ಪಾರಾಯಣ ಮಾಡ್ತಾ ಇದ್ರೆ ಆ ಅಮೃತ ಕಕ್ಷಿರ್ತಕ್ಕಂಥ ತಲೆ ಮೇಲೆ ಆ ಹೃದಯಾಂತರಾಳದಲ್ಲಿ ಆ ಈಶ್ವರನ ಮುಖಾದೇಶವನ್ನು ವಿರಾಜಮಾನಗೊಳಿಸತಕ್ಕ ಆ ಧಾರಾಕಾರವಾಗಿ ಅಮೃತ ಸುರಿತಾ ಇದೆ ಅಂತ ಭಾವನೆಯನ್ನು ಇಟ್ಟುಕೊಂಡು ನೀವು ರುದ್ರ ಪಾರಾಯಣ ಮಾಡಿದ್ದೆ ಆಯ್ತು ಅಂತಂದ್ರೆ ಖಂಡಿತವಾಗಲೂ ಆ ಈಶ್ವರನಿಗೆ ದರ್ಶನವನ್ನು ಕೊಡ್ತಾನೆ, ನಿಮ್ಮ ಮನೋಭಿಲಾಷೆಯನ್ನು ಪೂರ್ಣಗೊಳಿಸ್ತಾನೆ. ಆ ಏನು ಸುಮ್ಮನೆ ಅಲ್ಲ, ಏನ್ ಹೇಳ್ತಾ ನೀವು ಅಮೃತ ಪುತ್ರರು ಅಂತ ನಿಜವಾಗ್ಲೂ ಅದರ ಅನುಭೂತಿಯನ್ನು ನೀವೆಲ್ಲರೂ ಕೂಡ ಪಡಿತೀರಿ. ಆ ರೀತಿ ಯಾಕೆ ನಿಮಗೆ 1-2 ಪಾರಾಯಣ ಮಾಡ್ತಾ ಇಲ್ಲ, 15,000 ಪಾರಾಯಣದ ಸಂಕಲ್ಪ ತಗೊಂಡಿರೋ ನಾನು ಅವಾಗ ಜ್ಞಾಪಿಸ್ತಾ ಇರ್ತೀನಿ. ಅದು ಘನ ಪಾರಾಯಣ ನೀವು ಮಾಡ್ತಾ ಇರ್ತದೆ 1. ಆದ್ರಿಂದ ಆ ಭಗವಂತ ಖಂಡಿತ ನಿಮ್ಮ ಮನೋಭಾಷೆಯನ್ನು ಪೂರ್ಣಗೊಳಿಸ್ತಾನೆ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.